ಹಲೋ ವೀಕ್ಷಕರೇ, ಇವತ್ತು ನಾನು ಸೂಪರ್ ಆದಂತಹ ಟೇಸ್ಟಿ ಅವಲಕ್ಕಿಯನ್ನು ಮಾಡಿ ತೋರಿಸ್ತೀನಿ. ಅದಕ್ಕೆ ಬೇಕಾಗಿರ್ತ ಇಂಗ್ರೀಡಿಯೆಂಟ್ಸ್ ಒಂದು ಈರುಳ್ಳಿ ನೋಡಿ ಈ ಥರ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದೇ ರೀತಿ ಹಸಿಮೆಣಸಿನ್ಕಾಯಿ ಒಂದು 8-10, ಅಂದರೆ ಖಾರ ಸ್ವಲ್ಪ ಮುಂದೆ ಮಾಡಿ ಮಾಡ್ತಾಯಿದ್ದೀನಿ. ಈ ರೀತಿ 10 ಮೆಣಸಿಕಾಯನ್ನು ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಟೊಮೊಟೊನ ನೋಡಿ ಈ ಥರ ಸಣ್ಣ ಸಣ್ಣದಾಗಿ ಕತ್ತರಿಸ್ತಾ ಇದ್ದೀನಿ. ಈಗ ಒಗ್ಗರಣೆಯನ್ನು ಕೊಡೋಣ. ಅದಕ್ಕೆ ಒಂದು ದೊಡ್ಡ ಬಾಂಡಲಿಯನ್ನು ತೊಗೊಂಡಿದ್ದೀನಿ. ನೋಡಿ ಇಲ್ಲಿ ಎಣ್ಣೆ ಒಂದು ಅರ್ಧ ಕಪ್ಪಿನಷ್ಟು ಎಣ್ಣೆಯನ್ನು ತೆಗೆದುಕೊಳ್ಳೋಣ. ಅರ್ಧ ಭಾಗದಷ್ಟು ಎಣ್ಣೆಯನ್ನು ಕಪ್ಪಿನಷ್ಟು ಎಣ್ಣೆಯನ್ನು ಹಾಕ್ತಾಯಿದ್ದೀನಿ. ಸಾಸಿವೆಯನ್ನು ಹಾಕ್ಕೊಳ್ಳೋಣ. ಎಣ್ಣೆ ಸ್ವಲ್ಪ ಬಿಸಿ ಆಗಲಿ. ಈ ಥರ ಚಟಪಟ ಅನ್ನಬೇಕು. ಸಾಸಿವೆ ಹಾಕಿ ಚಟಪಟ ಅಂದ ನಂತರ ಫಸ್ಟು ಉದ್ದಿನಬೇಳೆಯನ್ನು ಹಾಕೊಳ್ಳೋಣ. ಒಂದು ಟೀ ಸ್ಪೂನಷ್ಟು ಉದ್ದಿನಬೇಳೆಯನ್ನು ಹಾಕ್ಕೊಳ್ಳೋಣ. ಬೇಳೆ ಹಾಕೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿ ಕೊಡುತ್ತೆ. ಇದು ನೆಕ್ಸ್ಟ್ ಕಡಲೆಬೇಳೆನೂ ಅಷ್ಟೇ ಒಂದು 1.5 ಟೀ ಸ್ಪೂನಷ್ಟು ಕಡಲೆಬೇಳೆ ಇದೆ, ಅದನ್ನು ಕೂಡ ಹಾಕ್ಕೊಳ್ಳೋಣ. ನಂತರ ಇದು 2 ಟೀ ಸ್ಪೂನಷ್ಟು ಶೇಂಗಾವನ್ನು ಹಾಕ್ಕೋತಾ ಇದ್ದೀನಿ. ಶೇಂಗಾ ಜಾಸ್ತಿ ಹಾಕೋದ್ರಿಂದ ರುಚಿ ಚೆನ್ನಾಗಿ ಬರುತ್ತೆ. ಆದ್ದರಿಂದ ಇದು ಕೆಂಪಗಾಗೋವರೆಗೂ ಹುರಿಯೋಣ. ಈ ಬೇಳೆ ಎಲ್ಲ ಕೆಂಪಗಾಗಬೇಕು. ಈ ಥರ ಹುರ್ಕೊಳ್ಳೋಣ ಫಸ್ಟು. ನೋಡಿ ಈ ಥರ ಒಂದು 10 ಎಲೆಯಷ್ಟು ಕರಿಬೇವನ್ನು ತೆಗೆದುಕೊಂಡಿದ್ದೀನಿ. ಕರಿಬೇವನ್ನು ಹಾಕ್ತೀನಿ. ಕರಿಬೇವು ಯಾಕೆ ಈಗ ಹಾಕ್ತಾಯಿದ್ದೀನಿ ಅಂದರೆ ಮೊದಲಿಗೆ ಹಾಕಿದರೆ ಸ್ವಲ್ಪ ಕಪ್ಪಾಗಿಬಿಡುತ್ತೆ. ಆಮೇಲೆ ಟೇಸ್ಟು ಈಗ ಹಾಕಿದರೆ ಭಾಳ ಚೆನ್ನಾಗಿ ಬರುತ್ತೆ ಒಗ್ಗರಣೆಯಲ್ಲಿ. ಅದಕ್ಕೆ ಫಸ್ಟಿಗೆ ಕರಿಬೇವು ಹಾಕಬೇಡಿ. ಯಾವತ್ತೂ ಸ್ವಲ್ಪ ಇವು ಹುರ್ಕೊಂಡು ಏನಿದ್ದಾವಲ್ಲ ಇಂಗ್ರೀಡಿಯೆಂಟ್ಸ್ ಇವೆಲ್ಲ ಹುರ್ಕೊಂಡ್ಮೇಲೆ ಕರಿಬೇವನ್ನು ಸೇರಿಸ್ರಿ, ರುಚಿ ಭಾಳ ಹೆಚ್ಚಾಗುತ್ತೆ. ಈಗ ಇದಕ್ಕೆ ಹಸಿಮೆಣಸಿಕಾಯಿ ಒಂದು 8-10 ಹಸಿಮೆಣಸಿಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದು ಹಾಕೋಣ. ನೋಡಿ ಈಗ 8-10 ಹಸಿಮೆಣಸಿಕಾಯಿಯನ್ನು ಕಟ್ ಮಾಡಿರೋದನ್ನು ಹಾಕ್ಕೊಳ್ಳೋಣ. ನೋಡಿ ಈ ಥರ ಎಣ್ಣೆಯಲ್ಲಿ ಅದು ಸ್ವಲ್ಪ ಮೀಡಿಯಮ್ ಸೈಜಲ್ಲೇ ಇದು ಹೈ ಫ್ಲೇಮಲ್ಲಿ ಮಾಡ್ತಾ ಇಲ್ಲ. ಇದನ್ನು ಒಗ್ಗರಣೆಯನ್ನು ಭಾಳ ಕಡಿಮೆ ಉರಿ ಇಟ್ಕೊಂಡು ಮಾಡೋದ್ರಿಂದ ಅದು ರುಚಿನೂ ಹೆಚ್ಚಾಗುತ್ತೆ, ಆಮೇಲೆ ತಳನೂ ಹಿಡ್ಕೊಳೋದಿಲ್ಲ. ನೋಡಿ ಈ ಥರ ಈ ಹಸಿಕಾಯಿ ಏನು ಮಾಡಬೇಕು ಅಂದರೆ ಬ್ರೌನ್ ಕಲರ್ ಬರಬೇಕು, ಆ ಥರ ಹುರಿಬೇಕು. ಈಗ ಸ್ವಲ್ಪ ಹೌದಲ್ಲನಷ್ಟು ಈರುಳ್ಳಿ ಹಾಕೋದಕ್ಕೋಸ್ಕರ ಈರುಳ್ಳಿ ಹಾಕಿದಾಗ ಸ್ವಲ್ಪ ಉರಿ ಜಾಸ್ತಿ ಇರಲಿ ಅಂತ ಸ್ವಲ್ಪನೇ ಜಾಸ್ತಿ ಮಾಡೀನಿ. ಹಾಗಂತೇಳಿ ಹೈ ಫ್ಲೇಮಲ್ಲಿ ಇಟ್ಕೋಬೇಡಿ, ಮೀಡಿಯಮಲ್ಲೇ ಇಟ್ಕೊಂಡು ಒಗ್ಗರಣೆ ಎಲ್ಲ ಕ್ಲೀನಾಗಿ ಈ ಥರ ಉರಿಯಿರಿ. ಒಂದು ಈರುಳ್ಳಿಯನ್ನು ದೊಡ್ಡ ಪ್ರಮಾಣದ ಸೈಜಿನ ಈರುಳ್ಳಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಸಹ ಚಿಕ್ಕದಲ್ಲಿ ಈ ರೀತಿ ಇದನ್ನು ಸೇರಿಸಿ ಬ್ರೌನಿಷ್ ಬರೋವರೆಗೂ ಹುರಿಬೇಕು. ಈ ಟೈಮಲ್ಲಿ ಏನು ಮಾಡಬೇಕಂದ್ರೆ ಸ್ವಲ್ಪ ಉಪ್ಪನ್ನು ಹಾಕಬೇಕು.
ಉಪ್ಪು ಸ್ವಲ್ಪ ಹಾಕೋದ್ರಿಂದ ಈರುಳ್ಳಿ ಬೇಗ ಬೇಯುತ್ತೆ. ನಾನು ಕಲ್ಲುಪ್ಪನ್ನು ಯೂಸ್ ಮಾಡ್ತಾನೆ. ಇಷ್ಟೇ ಹಾಕ್ತಾಯಿದ್ದೀನಿ ನೋಡಿ, ಇಲ್ಲಿ 1 ಟೀ ಸ್ಪೂನಷ್ಟು ಹಾಕ್ತಾಯಿದ್ದೀನಿ. ಆಮೇಲೆ ಮತ್ತೆ ಟೊಮೊಟೊ ಜೊತೆ ಹಾಕಬೇಕು ಉಪ್ಪು. ದೊಡ್ಡ ಟೊಮೊಟೊ 3-4 ಟೊಮೊಟೊನ ಸಣ್ಣದಾಗಿ ಕತ್ತರಿಸಿಟ್ಕೊಂಡಿದ್ದೀನಿ. ಈಗ ಇದನ್ನು ಏನು ಮಾಡಬೇಕಂದ್ರೆ ಕ್ಲೀನಾಗಿ ಅದು ಸ್ಮ್ಯಾಶ್ ಮಾಡಬೇಕು. ಅದನ್ನು ಸ್ಮ್ಯಾಶ್ ಮಾಡಿಬಿಟ್ಟು, ಅಂದರೆ ಕೈಯಿಂದನೇ ನಾನು ಸ್ಮ್ಯಾಶ್ ಮಾಡ್ತೀನಿ. ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡಿದ್ರಲ್ಲಿ ಸ್ಮ್ಯಾಶ್ ಮಾಡ್ತೀನಿ ನೋಡಿ. ಇಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. 1-1.5 ಟೀ ಸ್ಪೂನ್ ಅಷ್ಟಿದೆ. ಮೊದಲು ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಹಾಕಿದ್ದೀವಿ. ಇಷ್ಟನ್ನು ಹಾಕಿಬಿಟ್ಟು ಸ್ಮ್ಯಾಶ್ ಮಾಡೋಣ. ಈ ಥರ ನೋಡಿ, ಈ ಥರ ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ. ಈ ಥರ ಈಗ ಇದನ್ನು ಒಗ್ಗರಣೆಗೆ ಸೇರಿಸೋಣ. ಈಗ ಸ್ವಲ್ಪ ನಮ್ಮಷ್ಟು ಫ್ಲೇಮನ್ನು ಜಾಸ್ತಿ ಮಾಡ್ಕೊಳ್ಳೋಣ. ಒಂದು ಅರ್ಧ ಟೀ ಸ್ಪೂನಷ್ಟು, ಜಾಸ್ತಿ ಇಲ್ಲ, ಅರ್ಧ ಟೀ ಸ್ಪೂನ್ ನೋಡಿ ಇಷ್ಟು ಹಳದಿಯನ್ನು ಹಾಕ್ತಾಯಿದ್ದೀನಿ, ಅರಿಶಿನ ಪುಡಿಯನ್ನು. ಇದು ಬೇಯಲಿ, ಒಂದು 10 ನಿಮಿಷ ಬೇಯಬೇಕು. ನೋಡಿ ಇಷ್ಟು ಅವಲಕ್ಕಿನ ಅರ್ಧ ಕೆಜಿ ಅಷ್ಟು ನೋಡಿ, ಒಂದು 2-3-4 ಜನಕ್ಕೆ ಆಗೋವಷ್ಟು ಅವಲಕ್ಕಿನ ಇಷ್ಟೊಂದು ಅರ್ಧ ಕೆಜಿ ಅಷ್ಟು ತೆಗೆದುಕೊಂಡಿದ್ದೀನಿ. ಈಗ ಇದನ್ನು ನೆನೆಸೋಣ ಒಂದು ಪಾತ್ರೆಯಲ್ಲಿ. ಅದೇ 4 ಜನಕ್ಕೆ ಆಗೋವಷ್ಟು ಅವಲಕ್ಕಿ ಇದನ್ನು ಸ್ವಲ್ಪ ಮರದಿಂದ ಕ್ಲೀನ್ ಮಾಡಿ ಬೌಲಲ್ಲಿ ಹಾಕ್ಕೊತೀನಿ. ಬೌಲಲ್ಲಿ ಹಾಕ್ಕೊಂಡು ನೆನೆಸಿಡ್ತೀನಿ. ಈಗ ನೋಡಿ 4-5 ವಾಟರಲ್ಲಿ ಕ್ಲೀನಾಗಿ ವಾಶ್ ಮಾಡ್ಕೊಂಡಿದ್ದೀನಿ ಅವಲಕ್ಕಿಯನ್ನು. ಈಗ ಒಂದು 5 ನಿಮಿಷ ಇದು ನೋಡಿ ಈ ಥರ ನೆನಿಲಿ. ಸ್ವಲ್ಪ ನೆಂದಾದ್ಮೇಲೆ ಎತ್ಕೊಳ್ತಾ ಇದ್ದೀನಿ ಅವಲಕ್ಕಿಯನ್ನು. ಈಗ ಪೂರ ಇದು ಅವಲಕ್ಕಿ ನೆಂದಿದೆ. ಈ ಥರ ಈಗ ಪೂರ ಸೋಸ್ತಾ ಇದ್ದೀನಿ. ಇದನ್ನು ಹಾಕ್ತಾಯಿದ್ದೀನಿ ನೋಡಿ, ಒಗ್ಗರಣೆಯನ್ನು ಸೇರಿಸ್ತಾ ಇದ್ದೀನಿ. ಅವಲಕ್ಕಿಯನ್ನು ಈ ಥರ ಸೇರಿಸ್ಬೇಕು. ನೋಡಿ ಈ ಥರ ಹೈ ಫ್ಲೇಮಲ್ಲಿ ಬೇಯೋದಕ್ಕೆ ಬಿಡಬೇಕು. 5 ನಿಮಿಷ ಸಾಕು, ಬೇಡ. 5 ನಿಮಿಷ ಇದನ್ನು ಈ ಥರ ಬೇಯೋದಕ್ಕೆ ಬಿಡೋಣ. ಈಗ ನೋಡಿ ಕೊನೆಯದಾಗಿ ಈ ಥರ ಅವಲಕ್ಕಿ ಆಗಿದೆ. ಈಗ ಒಗ್ಗರಣೆ ಎಲ್ಲ ಹಾಕಿ ಈಗ ಟೇಸ್ಟ್ ಮಾಡಿ ನೋಡಿ, ತುಂಬ ಸೂಪರಾಗಿರುತ್ತೆ. ಈ ಥರ ನೀವು ಒಂದು ಸತಿ ಟ್ರೈ ಮಾಡಿ, ಭಾಳ ಚೆನ್ನಾಗಿರುತ್ತೆ. ಇದರಲ್ಲಿ ಕೊಬ್ಬರಿ ತುರಿಯನ್ನು ಹಾಕಿದ್ದೀನಿ, ಅದು ವಿಡಿಯೋದಲ್ಲಿ ಹಿಡಿಲಿಲ್ಲ. ಈ ಥರ ಕಂಪ್ಲೀಟ್ ಆಗಿದೆ. ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.